ಮುದ್ದೆ ಬೆಳೆದ ನಾಷ್ಟ ಮಾಡಕ್ಕೆ ಹೊಂಟೀವಿ. ಭಾಳಷ್ಟು ಜನ ವಿಡಿಯೋ ಮಾಡೋ ಟೈಮಿಗೆ ನಮಗೆ ಅಂಜಿಕೆ ಬರ್ತದಣ್ಣ, ವಿಡಿಯೋ ಹೆಂಗೆ ಮಾಡ್ಬೇಕಣ್ಣ, ವಿಡಿಯೋ ಹೆಂಗೆ ಮಾಡ್ಬೇಕು ಅಂತ ಕೇಳಿರ್ತೀರಿ. ಬಸ್ ಸ್ಟಾಪ್ನಾಗ ನಾಷ್ಟ ಮಾಡಿದೆವು, ಈಗ ಹೊಂಟೀವಿ ಬಸ್. ಮುದ್ದೇಬೇಳೆ ಬಸ್ ಸ್ಟ್ಯಾಂಡ್ ಯಾವ ರೀತಿ ಅದ ಅಂತ ತೋರಿಸ್ತು ನೋಡ್ರಿ. ಭಾಳಷ್ಟು ಜನರಿಗೆ ವಿಡಿಯೋ ಮಾಡೋದು ಅಂಜಿಕೆ ಇರ್ತದ. ವಿಡಿಯೋ ಮಾಡಿ ಏನು ಅಂಜಕೋಬೇಡ್ರಿ, ಆರಾಮ್ ಕೂಲಾಗಿ ಮಾತಾಡ್ರಿ. ನಾನು ನಮ್ಮ ತಮ್ಮ ಇಬ್ಬರು ಮುದ್ದೆ ಬೆಳೆದ ನಾಷ್ಟ ಮಾಡಕ್ಕೆ ಹೊಂಟೀವಿ. ನೀವು ಬರ್ರಿ ಮುದ್ದೆ ಬೆಳೆದಾಗ ಚೌಡೇಶ್ವರಿ ಉಪಹಾರಗ್ರ ಮುದ್ದೇಬೇಳೆ ಬಸ್ ಸ್ಟ್ಯಾಂಡ್ನಾಗ ಇರುವ ಹೋಟೆಲ್ದಾಗ ನಾಷ್ಟ ಮಾಡಕ್ಕೆ ಹೊಂಟೀವಿ. ನೀವು ಬರ್ರಿ. ಇದು ನೋಡ್ತಾ ಇದ್ರಲ್ಲ, ಇದು ಬಸವೇಶ್ವರ ಸರ್ಕಲ್ ನೋಡ್ರಿ. ಇದು ಬಸವಣ್ಣ ನಾಷ್ಟ ಮಾಡೋ ಸಲುವಾಗಿ ನಾನು ಬಂದಿದ್ದ ಎಲ್ಲಿತ್ತಂದ್ರೆ ಮುದ್ದೇಬೇಳೆ ಬಸ್ ಸ್ಟ್ಯಾಂಡ್ ಒಳಗೆ. ಅವ್ರ ಅಕ್ಕವ್ರು ಕರ್ಕೊಂಡು ಬಂದಿದ್ರು. ಮುದ್ದೇಬೇಳೆ ಬಸ್ ಸ್ಟ್ಯಾಂಡ್ ಯಾವ ರೀತಿ ಅದ ಅಂತ ತೋರಿಸ್ತು ನೋಡ್ರಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಊರಿಗೆ ಹೋಗೋರು ಅದಾರ, ಎಲ್ಲ ಊರದವ್ರು ಸಿಗ್ತಿರ್ಬೋದು ಅನ್ಕೋತೀನಿ. ಭಾಳಷ್ಟು ಜನ ವಿಡಿಯೋ ಮಾಡೋ ಟೈಮಿಗೆ ನಮಗೆ ಅಂಜಿಕೆ ಬರ್ತದಣ್ಣ, ವಿಡಿಯೋ ಹೆಂಗೆ ಮಾಡ್ಬೇಕಣ್ಣ, ವಿಡಿಯೋ ಹೆಂಗೆ ಮಾಡ್ಬೇಕು ಅಂತ ಕೇಳಿರ್ತೀರಿ. ನೋಡಿರಿ, ನಾ ಚಸ್ಮಾ ಹಾಕೊಂತಂದ್ರೆ ನಾನು ಸುತ್ತಮುತ್ತ ಯಾರು ಇರ್ತಾರಲ್ಲ ನನಗೆ ಯಾರೂ ಕಾಣಿಸಲ್ಲ. ನಾ ಯಾರಿಗೆ ನೋಡ್ಗತ್ತೀನಿ ಅಂತ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ನನಗೆ ನೋಡ್ಗತ್ತಿರ್ತಾರೆ ಆಲ್ಮೋಸ್ಟ್ ಒಂದು 100 ಜನರೇ ನೋಡ್ಗತ್ತಿರ್ತಾರೆ. ಈ ಕ್ಯಾಮ್ರಾ ಹಿಡಿದಿಲ್ಲ, ಆಲ್ಮೋಸ್ಟ್ ಎಲ್ಲರೂ ನೋಡ್ಗತ್ತಿರ್ತಾರೆ. ಆದ್ರೆ ನಾ ಯಾರಿಗೂ ನೋಡಕ್ಕೆ ಹೋಗಲ್ಲ. ಒಂದು ನೋಡಕತ್ತರೂ ನಾ ಯಾರಿಗೆ ನೋಡ್ಗತ್ತೀನಿ ಅಂತ ಅನ್ನೋದು ಗೊತ್ತಾಗಲ್ಲ. ಈ ಹೊಸ್ದಾಗಿ ಯಾರಾದರೂ ಸ್ಟಾರ್ಟ್ ಮಾಡ್ಗತ್ತಿರ್ತಾರಲ್ಲ ಅವ್ರ ಸಲುವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾನು ಬಸ್ ಸ್ಟ್ಯಾಂಡ್ ಒಳಗೆ ನಾಷ್ಟ ಮಾಡಕ್ಕೆ ಬಂದಿದ್ದೆ. ಅವ್ರ ಅಕ್ಕವ್ರು ಕರ್ಕೊಂಡು ಬಂದಿದ್ರು. ಅವ್ರ ಹೆಸರು ಏನಂತಂದ್ರೆ ಕವಿತಾ ಮುದ್ದೇಬೇಳೆ ತಂದು. ಇವಾಗ ನೋಡಿರಿ, ಆಲ್ಮೋಸ್ಟ್ ಎಲ್ಲರೂ ನನಗೆ ನೋಡಕತ್ತರೂ ನಾ ಒಟ್ಟು ಅಂಜಲಾಗಿನಿ. ಈಗ ನೋಡಿರಿ, ನೀವು ವಿಡಿಯೋ ಮಾಡ್ಕತ್ತಿರಲ್ಲ ಅವ್ರಿಗಿಂತ ನೀವು ಗ್ರೇಟ್. ಏನಾದರೂ ಬೈಲಿಗತ್ತಿರ್ತಾರಲ್ಲ, ಬೈಕೋತ್ ಹಿಂದೆ ಇದ್ದಿರ್ತಾರ, ನೀವು ವಿಡಿಯೋ ಮಾಡ್ಕತ್ತಿರ್ತಿರಲ್ಲ, ವಿಡಿಯೋ ಮಾಡ್ಕೊತ ಮುಂದೆ ಬರ್ತಿರ್ತೀರ ಅಷ್ಟೇ. ನಿಮಗಿರುವಂಥ ಕರೇಜ ಯಾರಿಗಿದ್ದಿರಲ್ಲ. ನೀವೇನಾದರೂ ಇದೇ ರೀತಿ ಮಾತಾಡ್ಕೊತ ಹೋದಿರ್ತಂದ್ರೆ ಮುಂದೆ ಒಂದು ದೊಡ್ಡ ಲೀಡರ್ ಆಗ್ಬೋದು. ಯಾರೋ ಅಂಜುಕೋಬೇಡ್ರಿ, ಸರಿಯಾಗಿ ಮಾತಾಡ್ಕೊತ ಹೋಗ್ಬೇಡ್ರಿ. ನೋಡಿ, ಆಲ್ಮೋಸ್ಟ್ ಎಲ್ಲರೂ ನನಗೆ ನೋಡ್ಕತ್ತಾರ, ದೊಡ್ಡವ್ರು ಹಿಡಿದು ಸಣ್ಣವ್ರ ತನಕ ನನಗೆ ನೋಡ್ಕತ್ತಿರ್ತಾರೆ. ಆದ್ರೂ ನಾ ಅಂಜಲಾಗಿನಿ. ಯಾಕೆ ಹೇಳ್ರು, ಮಾತಾಡ್ಕೋತ ಹೆಂಗೆ ಆಗ್ತದೆ ಅಂದ್ರೆ ಪ್ರಾಕ್ಟೀಸ್ ಆಗ್ತಿರ್ತದೆ. ಅದು ಮಾತಾಡ್ಕೋತ ಹೋದಂಗೆ ಇವಾಗ ನಾ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತಂದ್ರೆ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಹೋಗಿ ಪ್ಲ್ಯಾನ್ ಮಾಡಬೇಕು. ಇವಾಗ ನನ್ನ ಬೈಕ್ ಅಲ್ಲೇ ನಿಂದ್ರಿಸಿ ಬಂದೀನಿ. ಅವ್ರ ಜೊತೆ ಬಂದಿದ್ದ, ನಾಷ್ಟ ಮಾಡಿದೆ. ಇವಾಗ ಮತ್ತೆ ಹೋಗಿ ನಾನು ಕರ್ಕೊಂಡು ಅಲ್ಲೇ ಹೋಗಿ ಬಿಡ್ತಾರೆ. ಇಲ್ಲಿ ನಿಂತ್ಕೊಂತಾರೆ ನೋಡ್ರಿ. ಇವ್ರ ಹೆಸರು ಕವಿತಾ ಮುದ್ದೇಬೇಳೆ ತಂದು. ಇವ್ರದ್ದು ಇನ್ಸ್ಟಾ ಐಡಿ ಅದ. ನನ್ನ ಹಿಂದಿನ ವಿಡಿಯೋದಾಗ ನೀವು ಇವ್ರಿಗೆ ನೋಡಿರ್ತೀರಿ. ಯಾಕಂತಂದ್ರೆ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಿನಿಮಮ್ 40 ನಿಮಿಷ ಮಾತಾಡಿದಾರೆ ಅವರು. 40 ನಿಮಿಷ ಅವ್ರ ಸ್ಟ್ರಗಲ್ ಹೆಂಗಿರ್ತದೆ, ಅವ್ರ ಜೀವನ ಯಾವ ರೀತಿ ಇರ್ತದೆ, ಪ್ರತಿಯೊಂದನ್ನು ಏನು ಮಾಡಿರತ್ತಂದ್ರೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಮಿನಿಮಮ್ 40 ನಿಮಿಷ. ಅದ್ರೊಳಗೆ ಎಲ್ಲನೂ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, 10 ಲಕ್ಷ ರೂಪಾಯಿ ಅನಾಥಾಶ್ರಮಕ್ಕೆ ಅವ್ರು ಏನು ಮಾಡಿರತ್ತಂದ್ರೆ ದಾನ ಮಾಡಿದ್ದಾರೆ. ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಈ ನಾನು 40 ನಿಮಿಷ ವಿಡಿಯೋ ಮಾಡಿದ್ದೀನಲ್ಲ, ಅದ್ರಾಗ ಅವ್ರು ಒಟ್ಟಾಗಿ ಹೇಳಿಲ್ಲ. ಅವ್ರ ಪರಿಚಯ ಇದ್ದವ್ರು ಬೇರೆದವ್ರು ಹೇಳಿದ್ರು, ಅಣ್ಣ ಅವ್ರ ಬಗ್ಗೆ ಹೇಳ್ಕೊತ ಹೋದ್ರೆ ಭಾಳ ಅದ. ಅವ್ರಿಗೆ ಕೊಟ್ಟಿದ್ದು ಅಥವಾ ದಾನ ಮಾಡಿದ್ದು ಯಾರಿಗೇನು ಹೇಳ್ಕೋಗಲ್ಲ. ಅವರ ಒಂದು ಸರಳತೆ ನನಗೆ ಭಾಳ ಇಷ್ಟ ಆಯಿತು. ಇವಾಗ ನೋಡಿರಿ, ಮುದ್ದೇಬೇಳೆ ಬಸ್ ಸ್ಟ್ಯಾಂಡ್ ಯಾವ ರೀತಿ ಅಂತ ತೋರಿಸ್ತೀನಿ. ಭಾಳಷ್ಟು ಜನರಿಗೆ ವಿಡಿಯೋ ಮಾಡೋದು ಅಂಜಿಕೆ ಇರ್ತದೆ. ವಿಡಿಯೋ ಮಾಡಿ ಏನು ಅಂಜಕೋಬೇಡ್ರಿ, ಆರಾಮ್ ಕೂಲಾಗಿ ಮಾತಾಡ್ರಿ. ನಮ್ಮ ಸುತ್ತಮುತ್ತ ಎಷ್ಟು ಜನ ಅದಾರ ನೋಡ್ರಿ. ಈಗ ನೋಡ್ರಿ, ಈಗ ಇಷ್ಟು ಜನ ಅದಾರ ನೋಡ್ರಿ. ಇಷ್ಟು ಜನ ಇದ್ರು ನಾನು ಅಂಜಲಾಗಿನಿ. ಯಾಕೆ ಹೇಳ್ರಿ, ಮಾತಾಡ್ಕೊತ ಪ್ರಾಕ್ಟೀಸ್ ಆಗ್ತಿರ್ತದೆ. ಭಾಳಷ್ಟು ಜನ ಹೊಸದಾಗಿ ಏನು ಮಾಡ್ಕತ್ತೀರಿ ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡ್ಕತ್ತಿರ್ತೀರಿ. ನಿಮಗೆ ಏನಾದರೂ ಅಂಜಿಕೆ ಬರಕತ್ತಿತ್ತಂದ್ರೆ ಈ ಥರ ಒಂದು ಸನ್ಗ್ಲಾಸ್ ತೊಗೋರಿ. ಸನ್ಗ್ಲಾಸ್ ತೊಗೊಂಡು ಮಾತಾಡ್ಕತ್ತಿರತ್ತಂದ್ರೆ ಸಿಗ್ತದೆ. ಅದು ಹೆಂಗತ್ತಂದ್ರೆ ನೀವು ನೋಡೋದು ಮುಂದಿನವ್ರಿಗೆ ಗೊತ್ತಾಗಬಾರ್ದು. ನೀವು ಕಣ್ಣು ಯಾವ ಸೈಡ್ ನೋಡ್ಕತ್ತಿರತ್ತ ಅನ್ನೋದು. ಒಂದು ವೇಳೆ ನೀವು ಗೊತ್ತಾಯ್ತು ಅಂತ ತಿಳ್ಕೊರಿ, ನೀವು ಅನ್ಸುತ್ತೀರಿ ಅವ್ರು ನಮಗೆ ನೋಡ್ಕತ್ತಾರ, ಇವ್ರು ನಮಗೆ ನೋಡ್ಕತ್ತಾರ ಅನ್ನೋದು ನಿಂಬಲ್ಲಿ ಅಂಜಿಕೆ ಬರ್ತದೆ. ಈ ಚಸ್ಮಾ ಹಾಕೋದ್ರೆ ತಿಳ್ಕೊರಿ, ಸುತ್ತಮುತ್ತ ಯಾರಾದ್ರ ಅನ್ನೋದು ಗೊತ್ತಾಗಲ್ಲ. ಇವ ನೋಡ್ಕತ್ತಿ ಗೊತ್ತಾಗಲ್ಲ, ಇವ್ರು ನೋಡ್ಕತ್ತಿ ಗೊತ್ತಾಗಲ್ಲ. ಆರಾಮ್ ಕೂಲಾಗಿ ವಿಡಿಯೋ ಮಾಡ್ಬೋದು. ಇಷ್ಟ ಸ್ನೇಹಿತರೆ, ಈ ಒಂದು ವಿಡಿಯೋ ಭಾಳ ಜನ ನಾ ಹೋಗ್ತಿರ್ತೀನಿ, ಅಲ್ಲಿ ಹೋದಲ್ಲ ಅಣ್ಣ ನಾನು ವಿಡಿಯೋ ಮಾಡ್ಬೇಕತ್ತೀನಿ, ಅಂಜಿಕೆ ಬರ್ತದಣ್ಣ, ಪಬ್ಲಿಕ್ ಒಳಗೆ ಮಾತಾಡೋಕ್ಕಾಗಲ್ಲ, ನಾನು ಬ್ಯಾಕ್ ವಾಯ್ಸ್ ಕೊಡೋಕ್ಕಾಗಲ್ಲಣ್ಣ, ನಮ್ಮ ಹತ್ರ ಟೈಮ್ ಇಲ್ಲಣ್ಣ, ಹಿಂಗೆ ಅಂತರ ಕಪಲ್ ಬ್ಲಾಗ್ ಸ್ಟಾರ್ಟ್ ಮಾಡಿರ್ತಾರಲ್ಲ. ಒಂದು ಒಳ್ಳೆ ಮೈಕ್ ತೊಗೋರಿ. ಒಳ್ಳೆ ಮೈಕ್ ತೊಗೊಂಡು ವಿಡಿಯೋ ಮಾಡ್ಕೊತ ಹೋದ್ರಿ ಅಂದ್ರೆ ಡೆಫಿನೆಟ್ಲಿ ಸಕ್ಸಸ್ ಸಿಗ್ತದೆ. ನಾ ಏನು ಇದ್ರ ಸಲ ಹೇಳಕತ್ತಿಲ್ಲ, ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ಒಂದು ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ ತಿಳ್ಕೊಂಡ್ಬಿಡ್ರಿ, ಒಂದು ಪ್ರಾಕ್ಟೀಸ್ ಕನ್ಸಿಸ್ಟೆನ್ಸಿ ಇರ್ತೈತಲ್ಲ, ಆ ಒಂದು ಕನ್ಸಿಸ್ಟೆನ್ಸಿ ಎಲ್ಲರೂ ಮೇಂಟೈನ್ ಮಾಡಬೇಕು. ವಿಡಿಯೋ ಯೂಟ್ಯೂಬ್ದಾಗ ಹಾಕೋತ ಹೋದ್ರಂದ್ರೆ ಇಲ್ಲಿ ನೋಡ್ರಿ, ನಾನು ಸುತ್ತಮುತ್ತ ಇಷ್ಟು ಜನ ಎಲ್ಲರೂ ನನಗೆ ನೋಡಕತ್ತಿದ್ದಾರೆ. ಇಷ್ಟು ಜನ ಇದ್ರಾಗ ಯಾರಾದ್ರೂ ಒಬ್ರು ಗೊತ್ತಿಲ್ಲ. ನಾನು ವಿಡಿಯೋಸ್ ಎಷ್ಟು ಜನ ನೋಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನಾನು ಮುದ್ದೇಬೇಳೆದಾಗ ಬಂದು ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೇನ್ರಿ ಮಾತಾಡ್ತೀನಿ ಏನ್ರು? ನನ್ನ ಐಡಿ ಕೇಳ್ತೆ. ನನ್ನ ಐಡಿ ಆಕಾಶ್ ದಿವಾನ್ಸಿ ಅಂತಂದು. ನನ್ನ ಐಡಿ ಆಕಾಶ್ ದಿವಾನ್ಸಿ. ಎಲ್ಲರೂ ಬಂದಿ ನೋಡ್ರಿ. ಇಲ್ಲಿ ಇಷ್ಟು ಜನ ಆದ್ರೂ ನಾವು ಮಾತಾಡೋ ಟೈಮಿಗೆ ಇಷ್ಟು ಜನ ಬಂದಿದ್ದಾರೆ. ನಾ ಬಸ್ ಸ್ಟ್ಯಾಂಡ್ದಾಗ ಬಂದು ಯಾಕೆ ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ ಪ್ರತಿಯೊಬ್ಬರಿಗೆ ಅಂಜಿಕೆ ಇರ್ತದೆ, ಹೆಂಗೆ ಮಾತಾಡ್ಬೇಕಂತ ಅನ್ನೋದು. ಅವ್ರು ನೋಡ್ರಿ ಏನೇನೋ ಮಾಡಕತ್ತಾರೆ ಅಂದ್ರೂ ಅವ್ರ ಕೈಯಿಂದ ಅಬ್ಸರ್ವ್ ಮಾಡಲಾಗಿನಿ. ಯಾಕೆ ಹೇಳೋ, ನಮ್ದು ಮಾತಾಡೋದು ಅಷ್ಟೇ. ನಾವೊಂದು ಟಾಪಿಕ್ನಾಗ ಮಾತಾಡ್ಕತ್ತಿಲ್ಲ, ಆ ಟಾಪಿಕ್ನಾಗ ಮಾತಾಡ್ಕೊತ ಹೋಗೋದು ಅಷ್ಟೇ. ಮುಂದಿನವ್ರು ಏನಂತಾರ ಅನ್ನೋದು ಗೊತ್ತಿಲ್ಲ. ಅವ್ರಿಗಿಂತ ನಾನು ಗ್ರೇಟ್ ಇದ್ದೀನಿ. ಅವ್ರು ಏನಂತಾರ ಮಾತಾಡ್ಕೊತ ಹಿಂದಿ ಅದಾರ, ನಾ ಕ್ಯಾಮ್ರಾ ಹಿಡ್ಕೊಂಡು ಮುಂದೆ ಮಾತಾಡ್ಕತ್ತೀನಿ. ನನಗೆ ಇಲ್ಲಿ ಎಷ್ಟು ಜನ ನೋಡ್ಕತ್ತಾರ, ಬರೀ ಒಂದು 100 ಜನ ನೋಡ್ಕೊತಿರ್ಬೇಕು. ಮುಂದೆ 1 ಲಕ್ಷ ಜನ ನೋಡ್ತಿರ್ತಾರೆ. ಊರಾಗ ನೋಡ್ರಿ, ನಮಗೆ ಗೊತ್ತಿರೋದು ಬಾಳೆ ಬಂದು 50-60 ಜನ. ಅಷ್ಟು ಮಂದಿ ತಾಲೂಕು ಒಳಗೆ ಹೋದ್ರೆ 10 ಜನ ಗೊತ್ತಿರ್ತಾರೆ. ಡಿಸ್ಟಿಕ್ ಒಳಗೆ ಹೋದ್ರೆ 500, ಬರೀ 5 ಜನ ಗೊತ್ತಿರ್ತಾರೆ. ಆಲ್ ಓವರ್ ಕರ್ನಾಟಕದಾಗ ಎಷ್ಟು ಜನ ಇರ್ತಾರೆ, ಆಲ್ ಓವರ್ ಇಂಡಿಯಾದಾಗ ಪ್ರಪಂಚದಾಗ ಎಷ್ಟು ಜನ ಇರ್ತಾರೆ ನಿಮ್ಮ ಥರ, ನಿಮ್ಮ ಒಂದು ವಿಡಿಯೋ ನೋಡಿ ಇಷ್ಟಪಡೋರು. ಅದಕ್ಕಾಗಿ ಇವತ್ತೇ ಹೊಸದಾಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ, ಡೆಫಿನೆಟ್ಲಿ ನಿಮ್ಗೆ ಸಕ್ಸಸ್ ಸಿಗ್ತದೆ.
ಯಾರಾದ್ರೂ ಹೊಸ್ತಾಗಿ ನೋಡುತ್ತೀರ ಅಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಇಲ್ಲಿ ನಾಷ್ಟ ಮಾಡಕ್ಕೆ ಬಂದಿದ್ದ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು. ಇದು ನೋಡ್ರಿ ಮುದ್ದೇಬೇಳ ಬಸ್ ಸ್ಟ್ಯಾಂಡ್. ಗಾಡಿ ಸ್ಟಾರ್ಟ್ ಮಾಡಕತ್ತಿದ್ವಿ, ಗಾಡಿ ಸ್ಟಾರ್ಟ್ ಆಗಲಾಗ್ಯದ ನೋಡ್ರಿ. ಯಾಕೆ ಸ್ಟಾರ್ಟ್ ಆಗಲಾಗ್ಯದ? ಅದಕ್ಕೆ ಎಣ್ಣೆನೇ ಹಾಕಿಲ್ಲ. ಗಾಡಿ ಬಗ್ಗೆ ಮಾತಾಡ್ಬೇಡಿ. ಹಾಂ ನಾವು ಹೊಡಿತೀನಿ ಸ್ಕೂಟಿ. ನಾನು ವಿಡಿಯೋ ಮಾಡೋಣ. ಹೆಂಗೆ ಹಿಡಿ, ಹೆಂಗೆ ಹಿಡಿದು ಬಿಡು. ಹಾಂ ಮಾತಾಡ್ದು ಹೆಂಗೆ ಮೈಕ್ ಹಾಕೋ. ಇದು ಹಿಡಿದು ಮೈಕ್ ಹಾಕೋ. ಆಗಾತ ಹಾಕಿದ್ವಲ್ಲ ಆಗಾತ ಹಂಗೆ ಮೈಕ್ ಹಾಕೋ. ಹಾಂ ಸ್ಟಾರ್ಟ್. ಮಾತಾಡಿ. ಏನು ಮಾತಾಡ್ತಿ? ಹೋಲಿ. ಹಾಯ್ ಹಲೋ. ವಿಷಯ ಹೇಳೋದೇನಪ್ಪ ಅಂದ್ರೆ ನಮ್ಮ ತಮ್ಮ ಬಂದಿದ್ದ. ಇದುವರೆಗೆ ಬಸ್ ಸ್ಟ್ಯಾಂಡಾಗೆಲ್ಲ ವಿಡಿಯೋ ಮಾಡ್ಕೊಂಡ. ಇಬ್ರು ಕೂಡ ನಾಷ್ಟ ಮಾಡಿದ್ವಿ ಚೌಡೇಶ್ವರಿ ಉಪಹಾರ ಗೃಹ ಹೋಟೆಲ್ದಾಗ. ಬಸ್ ಸ್ಟ್ಯಾಂಡ್ ಒಳಗೆ ಅಂತ ಹೇಳು. ಬಸ್ ಸ್ಟಾಪ್ನಾಗ ಮತ್ತ ಹಾಂ ಬಸ್ ಸ್ಟಾಪ್ನಾಗ ನಾಷ್ಟ ಮಾಡಿದೆವು. ಈಗ ಹೊಂಟಿವು ಬಸವೇಶ್ವರ ಸರ್ಕಲ್ದಾಗ. ಇದು ಅಲ್ಲಿ ತಮ್ಮ ಗಾಡಿ ಹಚ್ಚಾನ DCC ಬ್ಯಾಂಕ್ ಹತ್ರ ಗಾಡಿ ತರಕ್ಕೆ ಹೊಂಟಿವು. ನೀವು ವಿಡಿಯೋ ಮಾಡಕತ್ತಿ ಎಲ್ಲರೂ ನೀವೇ ನೋಡಕತ್ತಾರ. ನೋಡಿ ಅಲ್ಲಿ ಸುತ್ತಮುತ್ತ ಅವ್ರಿಗೆ ತೋರಿಸು. ಎಲ್ಲರಿಗೂ ಈಗ ಅವ್ರಿಗೆ ಏನು ಹೇಳ್ತ ಅಂತವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳುದಪ್ಪ. ಒಟ್ಟು ಎಲ್ಲರಿಗೂ ಒಳ್ಳೇದು ಹಾಕೋತೆ ಹೋಗ್ಲಿ ಎಲ್ಲರಿಗೆ. ಇದು ಬಸವೇಶ್ವರ ಸರ್ಕಲ್ ಬತ್ತು, ಅದ್ರ ಬಗ್ಗೆ ಮಾತಾಡು. ಒಟ್ಟ ಇಲ್ಲಿವಂತ ನೋಡು ಬಸವೇಶ್ವರ ಸರ್ಕಲ್. ಅಣ್ಣನವರ ಕುದುರೆ ಸಾವ್ಕಾಸ್ ಐಸುನ್ ಹೊಡಿತಾ ಇದ್ದಾನೆ ನಮ್ಮ ತಮ್ಮ. ಹಿಂಗೆ ತಿರುಗಿಸಿ ಹಿಂಗೆ ಕೈ ಹಿಂಗೆ ಇರ್ತೈತಲ್ಲ, ಹಿಂಗೆ ತಿರುಗಿಸಿ ಉಲ್ಟಾ ಮಾಡೋದು. ಹೆಂಗ? ಹಾಂ ಐಸುನ್ ಹೊಡಿತಾ ಇದ್ದಾನೆ. ಹಾಂ ಓಕೆ. ಓಕೆ. ಇವತ್ತು ನಾನು ನೋಡ್ರಿ ಕವಿತಾ ಅಕ್ಕರ ಜೊತೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲಿದ್ದೀನಿ ಅಂತಂದ್ರೆ ಇವಾಗ ಮುದ್ದೇಬೇಳದೊಳಗೆ ಇದ್ದೀನಿ. ಅವ್ರ ಸ್ಕೂಟಿ ನಾನು ಹೊಡಿತಾ ಇದ್ದೀನಿ. ಅಕ್ಕೋರು ನನಗೆ ನಾಷ್ಟ ಮಾಡಿ ಕರ್ಕೊಂಡು ಹೋಗಿರು. ಊಟ ಮಾಡ್ಬೋದಾಗಿತ್ತು, ಸ್ವಲ್ಪ ಬೇರೆ ಕೆಲಸದಿಂದ ಡಿಲೇ ಆಯಿತು. ಆ ಬಸ್ರು ಕೊಟ್ಟು ವಿಡಿಯೋ ಎಡಿಟ್ ಮಾಡೋದ್ರಾಗ ಲೇಟ್ ಆಯ್ತು ನನಗೆ. ಅದಕ್ಕೆ ಅಕ್ಕ ಎಲ್ಲರೂ ನೀವೇ ನೋಡಕತ್ತಾರ. ನೋಡಿ ಖಾಲಿ ಕೈ ಮಾಡಕತ್ತಾರ. ಅಭಿಮಾನಿಗಳೆಲ್ಲ ನೋಡ್ತಾ ಇದಾರೆ. ಹಾಂ ಮತ್ತ ನೀ ಫೇಮಸ್ ಇದ್ದಿ ಮತ್ತ. ಇರ್ಲಿ. ಹಾಂ ತುಂಬಾ ಖುಷಿ ಆಯ್ತು ಮಾತಾಡಿ. ಅದೇ ಖುಷಿ ಒಳಗೆ ಎಲ್ಲರೂ ನೋಡ್ರಿ ಹೋಗ್ತಾ ಇದ್ದೀವಿ. ನಾನು ನೋಡ್ಲಿಲ್ಲಪ್ಪಿ ನಿನ್ನ. ನೀವೀಗ ಫ್ಯಾನ್ ಏನು ಬಾರಿ ಸೆಲೆಬ್ರಿಟಿ ಇದ್ದೀರಿ. ಈಗ ನೀವು ಹಿಡ್ರಿ ಫೋನ್ ಇಡ್ರಿ. ಈಗ ನೀವು ದೊಡ್ಡ ಸೆಲೆಬ್ರಿಟಿ ಇದ್ದೀರಿ. ನೀವು ಹೆಂಗೆ ನೋಡ್ತೀರಿ ಹೇಳಿ ಎಲ್ಲರಿಗೆ? ಎಲ್ಲರಿಗೂ ನೋಡ್ಬೇಕು. ಹಂಗಂದ್ರೆ ಹೆಂಗ? ಹಾಂ ಈ ಕಡೆ ಎಲ್ಲ ಅಲ್ಲದ ನನ್ನ ಗಾಡಿ ಇಲ್ಲೇ ಅದ. ಇಲ್ಲದ. ಓಕೆ. ನೋಡೇ ಹೆಲ್ಮೆಟ್ನು ಇಲ್ಲೇ ಅದ. ಹೆಲ್ಮೆಟ್ ಹಾಕೋ ಮೊದಲ. ಅಲ್ಲಿ ಹೊಳ್ಳ ನನ್ನ ಗಾಡಿ ಮ್ಯಾಕ ಹತ್ತಿಸ್ತೇನೆ ನಂಗೆ. ಏರಲ್ ನೋಡು ತಾಕತ್ತಿಲ್ಲ ಗಾಡಿಯಾಗ. ತಾ ನನ್ನ ಕೈಯಾಗ ನೋಡಿ ಗಾಡಿ ತಾಕತ್ತಿಲ್ಲ ಗಾಡಿಯಾಗ. ತಾಕತ್ತಿಲ್ಲ ಅನ್ಬೇಡ ನೀ. ಏರಿಸ್ತದು ಚಾಲೆಂಜ್. ಹಾಂ ಇಳಿಸ್ ಗಾಡಿ. ಇಲ್ಲೇ ತಗೋ, ಹಿಂಗೆ ತಗೋ. ಮತ್ತೆ ಬಂದೈತೆ ಅಂತ ಚಲೋ ಆಗಲ್ಲ. ಅದ್ಯಾಕೆ ಬಂದು ಬೀಳ್ತೈತಿ? ಹೌದು ಹೇಳಿ. ನನ್ನ ಗಾಡಿ ಹೇಳಬೇಡ ನೀ. ನೋಡ. ಹಾಂ ಕೇಳಸ್. ಹಿಂದೆ ಬುದ್ಧಿ ತಿಂದ ನೋಡಿನ ಅಲ್ಲ ಅಣ್ಣ ಬರ್ಲಿಕತ್ತಾರ. ಹಾಂ ಓಕೆ. ಹಾಂ ಓಕೆ. 1 2 3 ಸ್ಟಾರ್ಟ್. ಬುದ್ಧಿ 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 ಅದಕ್ಕೆ ಪಕ್ಕ ಇದು ಕಾಯಿಸ್ತಿದ್ದೀನಿ. ಅಮ್ಮನವರ ಗಾಡಿ ಬಗ್ಗೆ ಹೇಳಬೇಡ ನೀ. ಅಕ್ಕ ಪಕ್ಕ ಹಾಯಿಸ್ತಿದ್ದೆ ಅದಕ್ಕೆ. ಪಕ್ಕ ಚಾನ್ಸೇ ಇಲ್ಲ. 11 ವರ್ಷ ಗಾಡಿ ಯೂಸ್ ಮಾಡಕತ್ತಿ. ಐಸು ಅಂದ್ರೆ ಐಸು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೊ ಮಚ್. ನಿಮ್ಮಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯ್ತು. ಇಲ್ಲ ಹಂಗೇನಿಲ್ಲ ರೀ. ಮದುವೆ ಎಲ್ಲಿ ಯಾವಾಗ ಬರೀ ನಾ ಇರ್ತೇನೆ ಅಂತ. ಓಕೆ ಬ್ರೋ. ಓಕೆ ನಮ್ಮ ಸಪೋರ್ಟ್ ಪೂರ ಇವ್ರ ಸಪೋರ್ಟ್ ಎಲ್ಲ ಇರ್ತದೆ. ನಿಮ್ಮದು ಇದು ಐತಲ್ಲ, ನಿಮ್ಮದು